ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ದಿ ಅನದರ್ ವ್ಲಾಗ್. ಸೊ ಇವತ್ತು ಅಲೆನ್ ವಾಕರ್ ಶೋಗೆ ಹೋಗ್ತಾ ಇದ್ದೀವಿ. ಸೊ ಕಾನ್ಸರ್ಟ್ ಟಿಕೆಟ್ ತೊಗೊಳಕ್ಕೋಸ್ಕರನೇ ಓರಿಯನ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಟಿಕೆಟ್ ಮುಂಚೆನೇ ಬುಕ್ ಆಗಿದೆ. ಅಲ್ಲಿ ಪಾಸ್ ಇಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿಂದ ಹಂಗೆ ಇಸ್ಕಾನ್ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಕೂಡ ಇದೆ. ತರುಣ್ ಆಗಲೇ ಬಂದಾಗಿದೆ, ಇನ್ನೂ ಪ್ರಶಾಂತ್ ಇನ್ನೂ ಬಂದಿಲ್ಲ. ಪ್ರಶಾಂತ್ಗೋಸ್ಕರ ವೆಯ್ಟಿಂಗ್ ಇನ್ನು. ಸೊ ವಿ ಆರ್ ಅಟ್ ಇಸ್ಕಾನ್. ಅದೆಲ್ಲ ಫುಲ್ ಎಂದೋಗ್ಬಿಡೈತೆ. ಹೆಲ್ಮೆಟಿಗೆ ಹಾಕ್ಕೊಂಡು ಇವ್ರು ಕಿತ್ತಾಡ್ತವ್ರೆ ಹಿಂದೆ. ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. 3 2 ಸುತ್ತಾಡ್ತೀವಿ ಮಾಲಲ್ಲಿ. ಬಾಯ್ ಹೊರಟ. ಸೊ ನಾವು ಈಗ ಓರಿಯನ್ ಮಾಲ್ ಹೋಗ್ತಾ ಇದ್ದೀವಿ ಪಾಸ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ತರುಣ್ ಹೊರಟ ಮನೆಗೆ. ಎಲ್ಲ ಸಣ್ಣ ಸಣ್ಣ ಐಕ್ಲೆಗಳು ಬಂದ್ಬಿಟ್ಟವೆ. ನಾವು ಆ ವಯಸ್ಸಲ್ಲಿ ಕ್ರಿಕೆಟ್ ಆಡೋಕ್ಕೆ ಕಿತ್ತಾಡ್ತಿದ್ವಿ. ಅವನದು 5 ವರ್ಷದ ಬರ್ತಡೇ ಐತಂತೆ. ವೈಟ್ ಶರ್ಟ್ ಒಂದು 5 ವರ್ಷದ ಬರ್ತಡೇ. ನಾವು ಪಾನ್ಸಲ್ಕ ಬರ್ತಡೆ ಅಂದ ಅವನು. ರಿಲಯನ್ಸ್ ಡಿಜಿಟಲಲ್ಲೇ ಇವಾಗ ಪಾಸ್ ಸಿಗೋದು. ಸೊ ಪಾಸ್ ಸಿಗಲಿಲ್ಲ, ಅಲ್ಲೇ ಹೋಗಿ ಇಸ್ಕೊಬೇಕಂತೆ. ಟಿಕೆಟ್ ಇದೆ, ಪಾಸ್ ಇಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸೊ ಓರಿಯನ್ ಮಾಲ್ಗೆ ಹೋಗ್ಬಿಟ್ಟು ಬಂದ್ವಿ. ಅಲ್ಲಂತೂ ಪಾಸ್ ಸಿಗಲಿಲ್ಲ. ಬಟ್ ಟಿಕೆಟ್ ಅಂತೂ ಕನ್ಫರ್ಮೇಷನ್ ಇದೆ. ಸೊ ಡೈರೆಕ್ಟ್ ಅಲ್ಲೇ ಹೋಗ್ಬಿಟ್ಟು ತಗೊಳ್ಳೋಣ ಅಂತ ಅವರೇ ಫೋನ್ ಮಾಡಿದ್ವಿ. ಅವರೇ ಹೇಳಿದ್ರು ಇಲ್ಲೇ ಬಂದು ತೊಗೊಬೋದು ನೀವು ಅಂತ. ಸೊ ಟಿಕೆಟ್ ಏನೋ ಕನ್ಫರ್ಮ್ ಆಗಿದೆ. ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಪಾಸ್ ತೊಗೊಬೇಕು. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಟುಡೇಸ್ ಕಾನ್ಸರ್ಟ್. ಪ್ರಶಾಂತ್ 4 ಗಂಟೆಗೆ ಹೊರಡೋಣ, 3:30 ಹೊರಡೋಣ ಅಂದವನು. ಇವಾಗ 4:30 ಆಗಿದೆ. ಕಾನ್ಸರ್ಟ್ ಸ್ಟಾರ್ಟಿಂಗ್ ಟೈಮಿಂಗ್ 4 ಗಂಟೆ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಸೊ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಅಲೋ ಮಾಡ್ತಾರ ಮಾಡಲ್ವ ಅಂತ ನೋಡೋಣ. ಸೊ ಪುಣ್ಯಾತ್ಮ ಬಂದ. ಎಷ್ಟು ಗಂಟೆ ನೀವಾಗ? 5 ನಿಮಿಷ ಲೇಟಾಗಿ ಬಂದಿನ. ಇವನು ಹೇಳಿ ಟೈಮಲ್ಲಿ ಅಣ್ಣ ನೀನು 3:45ಗೆ 4 ಗಂಟೆಗೆ ಬರ್ತಿರೋದು. ನಾನು 3:50 ನಿನಗೆ ಮಾತ್ರ 4 ಗಂಟೆಗೆ. ಸೊ ಬಸವ ಮನೆ ಹತ್ರ ಇದೀವಿ ಇವಾಗ. ನಮ್ಮ ಮನೆ ಹತ್ರ ಇಲ್ಲ, ಇದು ನಮ್ಮ ಮನೆ. ನಾವೀಗ ಹೋಗ್ತಾ ಇದ್ರಿ ಅಟೆಂಡ್ ಮಾಡೋಕ್ಕೆ ಅಲ್ಲೇನು ಬೇಕಾದ್ರೆ ಕಾನ್ಸರ್ಟ್. ಆ ಕಡೆ ಮೇಕ ಮೆಟ್ರಿಗೆ ಹೋದ್ರೆ ಮುಗಿ. ಇಷ್ಟೊಂದು ಟ್ರಾಫಿಕ್ ಇದೆ ಅಂದ್ಬಿಟ್ಟು ಕಾರ್ನ 1.5 ಕಿಲೋಮೀಟರ್ ಹಿಂದೆನೇ ನಿಲ್ಸ್ಬಿಟ್ಟು. ಇಲ್ಲ 2 ಕಿಲೋಮೀಟರ್ ಮುಂಚೆನೇ ನಿಲ್ಸಿದ್ರಿ. ನಡ್ಕೊಂಡು ಹೋಗ್ತಾ ಇದ್ರಿ ನೋಡಿ. ಬಸವ ಓವರ್ ಸ್ಕೋಪ್ ಕೊಡ್ತಾನೆ 1.5 ಕಿಲೋಮೀಟರ್. ಅಲ್ಲಿಂದ ಹೋಗ್ತಾನೆ ಇದೀವಿ. ಇನ್ನು ಎಷ್ಟು ದೂರ ಹೋಗ್ಬೇಕು? ಮೋಡ ಕವಿದ ವಾತಾವರಣ ಬೇರೆ. ಫೈನಲಿ ಅರೈವ್ ಟು ದಿ ಲೊಕೇಶನ್. ಒಳಗಡೆ ಫೋನ್ ಅದೇ ಸಿಗಲ್ಲ. ರೈಟ್. ಥ್ಯಾಂಕ್ ಯು ಬ್ರದರ್. ಚಿರಋಣಿಯಾಗಿರ್ತೀವಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ದಿಸ್ ಈಸ್ ದಿ ಬ್ಯಾಂಡ್. ನಾನೊಂದು ಸ್ಪೆಕ್ಸ್ ಕೇಳ್ಕೊಂಬಂದೆ. ಹಿಂದಿಲಿ ಹೋಗ್ಬಿಟ್ಟು ಇವಾಗ ಎಷ್ಟು ರೂಪಾಯಿ ಅಂತ? 550 ರೂಪಾಯಿ ಅಂತ ಹೇಳೋ ಒಂದು ಹಿಂದಿ ಅವನಿಗೆ. ಕನ್ನಡದಲ್ಲಿ ಕೇಳಕ್ಕೆ ಹೋಗೋರು ಹುಡುಗರು ನೋಡೋಣ ಎಷ್ಟು ಹೇಳ್ತಾನೆ ಇವಾಗ ಅಂತ. ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ಜೌರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಕ್ಯೂಲ್ ಬರ್ತಾವ್ರೆ. ನಾವು ನೋಡ್ರೆ ಸೀದಾ ನುಗ್ಗ. ಇಷ್ಟೊಂದು ಕಡೆ 3 ಸತಿ ಚೆಕಿಂಗ್ ಮಾಡಿದ್ವಿ. ಲಾಸ್ಟ್ ಮೋಸ್ಟ್ಲಿ ಇದೊಂದು ಸತೆ ಬ್ಯಾಂಡ್ ಚೆಕ್.
ವಿ ಆರ್ ಇನ್ ಗೈಸ್. ಏನಲ್ಲಿ ಜನ ಸೇರ್ಬಿಟ್ಟಿದ್ದಾರೆ ನನ್ನ ಲೆಕ್ಕದಲ್ಲಿ ನೋಡೇ ಇಲ್ಲ ಬಿಡಿ ನಾವು ಅಷ್ಟು ಜನನ. ಒಂದು ಕಡೆ ಒಂಥರ ಪ್ರವಾಹ ಬಂದಂಗೆ ಬಂದ್ಬಿಟ್ಟವ್ರೆ ಫುಲ್ಲು. ನನಗೆ ಅಲ್ಲಿ ಏನ್ ಮಾಡ್ತಾರೆ, ಇದೇನ್ ಬರೀತಾರೆ, ಇದೇನಿಕ್ ಹಿಂಗೆ, ಇದೇನು ಹಿಂಗೆ ಕಾಣಿಸ್ತಾ ಇತ್ತು, ಹಿಂಗೆ ನಾನು ನೋಡ್ತಾ ಇದ್ದಿದ್ದು ನಾನು. ಸೊ ಕಾನ್ಸರ್ಟ್ ಎಲ್ಲ ಮುಗೀತು, ಮುಗಿಸ್ಕೊಂಡೆಲ್ಲ ಮನೆಗೆ ಹೋಗ್ತೀವಿ. ಫುಲ್ ಸುಸ್ತಾಗಿ ತಲೆ ಎಲ್ಲ ನೆಂದೋಗ್ಬಿಟ್ಟಿದೆ. ಎಲ್ಲರೂ ಸುಸ್ತಾಗೋಗ್ಬಿಟ್ಟವ್ರೆ ಇಲ್ಲಿ. ಜನ ಮಾತ್ರ ಇದೆಯಾ ಹೊರಗಡೆ. ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಹಸಿದಿದೆ ಅಂತ ಇಡ್ಲಿ ತಿಂತ ಅವರೆಲ್ಲ ನಿಂತ್ಕೊಂಡು ತಿಂತವ್ರೆ. ಸಿಕ್ಕಿದ್ದು ನನ್ನ ಪುಣ್ಯ. ಎಕ್ಸಾಸ್ಟ್ ಆಗಿದ್ದಾರೆ. ಹೆಂಗಿತ್ತು ಕಾನ್ಸರ್ಟು? ಚೆನ್ನಾಗಿತ್ತು. ಚಿಲ್ಲಿ ಚಿತ್ರಾನ್ನ, ಗಿಚ್ಚಿಗಿಲಿ ಜಾಲಿ ಫುಲ್ ಜಾಲಿಯಲ್ಲಿ. ಎಲ್ಲ ಅಂಕಕ್ಕೆ ಹೋಗ್ಬೇಕು ಇವಾಗ. ಗಾಡಿಗಳಲ್ಲಿ ಹೋಗ್ಬೇಕು ಓಡಿಸ್ಕೊಂಡು ಅದಿರೋದು. ನೋ ವರಿ ಬ್ರೋ, ಐ ಹ್ಯಾವ್ ಎ ಡ್ರೈವರ್ ಬ್ರೋ. ಸೊ ಕಾನ್ಸರ್ಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ನೋಡ್ರೆ ಮಳೆ ಬರ್ತೈತೆ. ಅಣ್ಣಂಗೆ ಸಪೋರ್ಟ್ ತಲೆ ಮೇಲೆ ಹತ್ಬೇರೆ ಏನೋ ನೋಡು. ಅಣ್ಣಂಗೆ ಕಿರೀಟ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.